ಇವತ್ತು ನಾನು ಒಂದು ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಅದು ಒಂಟಿತನ. ಬಹಳ ಜನರಿಗೆ ಒಂಟಿಯಾಗಿ ಇರುವುದು ಎಂದರೆ ದುಃಖ, ಬೇಸರ ಅಥವಾ ಜೀವನದಲ್ಲಿ ಏನೋ ಕಳೆದುಕೊಂಡಂತಹ ಭಾವನೆ. ಆದರೆ ನನ್ನ ದೃಷ್ಟಿಯಲ್ಲಿ ಒಂಟಿತನ ಅಂದ್ರೆ ಆಗಲ್ಲ. ನನಗೆ ಒಂಟಿಯಾಗಿರುವುದು ಇಷ್ಟ. ಅದು ನನ್ನ ಜೀವನದ ಒಂದು ಆಯ್ಕೆ. ಯಾಕೆಂದರೆ ಒಂಟಿತನ ನನಗೆ ಶಾಂತಿ ಕೊಡುತ್ತದೆ. ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳಲು ಅವಕಾಶ ಕೊಡುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೆಲವೊಮ್ಮೆ ಗದ್ದಲ, ಒತ್ತಡ ಮತ್ತು ಅನಗತ್ಯ ನಿರೀಕ್ಷೆಗಳು ಇರುತ್ತವೆ. ಎಲ್ಲರನ್ನೂ ಖುಷಿಪಡಿಸಲು ಪ್ರಯತ್ನಿಸುತ್ತಾ ನಾವು ನಮ್ಮನ್ನೇ ಮರೆತು ಬಿಡ್ತೇವೆ. ಆದರೆ ಒಂಟಿಯಾಗಿ ಇದ್ದಾಗ ನಾವು ನಮ್ಮ ಮನಸ್ಸಿನ ಮಾತು ಕೇಳಬಹುದು. ಒಂಟಿತನ ನನಗೆ ಕಲಿಸಿದ ದೊಡ್ಡ ಪಾಠ ಏನೆಂದರೆ, ನಮ್ಮ ಖುಷಿ ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿರಬಾರದು. ನಮ್ಮ ಸಂತೋಷ ನಮ್ಮೊಳಗೆ ಇರಬೇಕು. ಯಾರಾದರೂ ಬಂದರೆ ಸಂತೋಷ, ಹೋದರೆ ದುಃಖ ಎಂಬ ಜೀವನಕ್ಕಿಂತ ನಾವು ನಮ್ಮನ್ನು ನಾವು ಪ್ರೀತಿಸಲು ಕಲಿತರೆ ಜೀವನ ಸುಂದರವಾಗುತ್ತದೆ. ಒಂಟಿಯಾಗಿ ಇದ್ದಾಗ ನಾನು ನನ್ನ ಕನಸುಗಳ ಬಗ್ಗೆ ಯೋಚಿಸುತ್ತೇನೆ. ನನ್ನ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತೇನೆ. ಹೊಸದನ್ನು ಕಲಿಯುತ್ತೇನೆ. ನನ್ನ ಗುರಿಗಳ ಕಡೆ ಗಮನ ಕೊಡುತ್ತೇನೆ. ಹೌದು, ಕೆಲವೊಮ್ಮೆ ಒಂಟಿತನ ಕಷ್ಟ ಅನಿಸಬಹುದು. ಆದರೆ ಅದೇ ಸಮಯದಲ್ಲಿ ಅದು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ನಮ್ಮ ನಿಜವಾದ ಶಕ್ತಿಯನ್ನು ಪರಿಚಯಿಸುತ್ತದೆ. ಜನರ ಜೊತೆ ಇರೋದು ತಪ್ಪಲ್ಲ. ಸ್ನೇಹ, ಸಂಬಂಧಗಳು ಜೀವನದಲ್ಲಿ ಮುಖ್ಯವೇ. ಆದರೆ ಯಾವಾಗಲೂ ಯಾರಾದರೂ ಜೊತೆ ಇರಲೇಬೇಕು ಅನ್ನೋದು ಅಗತ್ಯವಿಲ್ಲ. ಕೆಲವೊಮ್ಮೆ ನಮ್ಮ ಜೊತೆಗೆ ನಾವು ಇರೋ ಸಮಯವೇ ಅಮೂಲ್ಯ. ಇಂದು ಸಮಾಜದಲ್ಲಿ ಹಲವರು ಒಂಟಿತನವನ್ನು ಭಯಪಡುತ್ತಾರೆ. ಆದರೆ ನಾನು ಹೇಳುವುದು ಒಂದೇ: ಒಂಟಿತನವನ್ನು ಶತ್ರುವಾಗಿ ನೋಡಬೇಡಿ. ಅದನ್ನು ಸ್ನೇಹಿತನಾಗಿ ಸ್ವೀಕರಿಸಿ. ಯಾಕೆಂದರೆ ಒಂಟಿತನದಲ್ಲಿ ಸಿಗುವ ನೆಮ್ಮದಿ, ಆತ್ಮವಿಶ್ವಾಸ ಮತ್ತು ಸ್ವಾತಂತ್ರ್ಯ ಬೇರೆಲ್ಲಿಯೂ ಸಿಗುವುದಿಲ್ಲ. ನಾನು ಒಂಟಿಯಾಗಿದ್ದೇನೆ ಎಂದರೆ ನಾನು ದುಃಖದಲ್ಲಿದ್ದೇನೆ ಅನ್ನೋದಿಲ್ಲ. ನಾನು ಒಂಟಿಯಾಗಿದ್ದೇನೆ ಎಂದರೆ ನಾನು ನನ್ನ ಜೀವನವನ್ನು ನನ್ನ ರೀತಿಯಲ್ಲಿ ಬದುಕುತ್ತಿದ್ದೇನೆ ಅನ್ನೋದು. ಕೊನೆಗೆ ಒಂದು ಮಾತು: ಒಂಟಿಯಾಗಿ ನಡೆಯಲು ಕಲಿತವರು ಜೀವನದಲ್ಲಿ ದೂರದವರೆಗೆ ಸಾಗುತ್ತಾರೆ. ಯಾಕೆಂದರೆ ಅವರ ಖುಷಿಯ ಕೀಲಿ ಅವರ ಕೈಯಲ್ಲೇ ಇರುತ್ತದೆ.